ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು. ಈ ಪ್ರತಿಭಟನೆಯಲ್ಲಿ ಮುಂದಾಳತ್ವವನ್ನು ವಹಿಸಿರುವಂತಹ ಪ್ರತಾಪ್ ಸಿಂಹ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಪ್ರತಿಭಟನೆ ಮೂಲಕ ನೀವೇನು ಎಚ್ಚರಿಕೆ ಕೊಡ್ತಿದ್ದಾರೆ, ಏನಾದರೂ ಗಡುವು ಕೊಟ್ಟಿದ್ದೀರಾ? ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಬಂದಿದ್ದಾರೆ. ಅವರು ನಮ್ಮ ಪಕ್ಷದ ಮುಖಂಡರ ಒಂದು ತಂಡವನ್ನು DCP ಆಫೀಸಿಗೆ ಕಳಿಸಿದ್ದಾರೆ. ನೆನ್ನೆ ವಿನಯ್ ಸೋಮಯ್ಯ ಅವರ ಕುಟುಂಬದವರು ದೂರಿನಲ್ಲಿ ಸ್ಪಷ್ಟವಾಗಿ ಇಬ್ಬರು ಶಾಸಕರ ಹೆಸರನ್ನು ಉಲ್ಲೇಖವನ್ನು ಮಾಡಿದರೂ ಕೂಡ FIR ಕೈ ಬಿಟ್ಟಿದ್ದಾರೆ. ತದನಂತರ ಒತ್ತಡವನ್ನು ಹೇರಿದಾಗ ಯಾಕಾಗಿ ಕೈ ಬಿಟ್ಟಿದ್ರಿ ಅಂತೇಳಿ ಪ್ರಶ್ನೆ ಮಾಡಿದಾಗ ಕೋರ್ಟಿಗೆ ಮೆಮೊ ಹಾಕಿಬಿಟ್ಟು ನಾವು ಸೇರಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ರಾಜ್ಯಾಧ್ಯಕ್ಷರ ಇಲ್ಲಿ ಬಂದಿದ್ದಾರೆ, ಸ್ಥಳಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ಕೋರ್ಟಿಗೆ ಮೆಮೊ ಕೊಟ್ಟು ಇವರಿಬ್ಬರನ್ನ FIRನಲ್ಲಿ ಹೆಸರನ್ನ ಸೇರಿಸಿದ ಕೂಡಲೇ ನಾವು ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ. ಇದು ನಮ್ಮ ನಿರ್ಧಾರವಾಗಿದೆ. ಈಗ ಅವರೇನಾದರೂ ಆ ಒಂದು ಕೆಲಸವನ್ನು ಮಾಡಿದರೆ ಮುಂದೆ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲೇ ಇದ್ದಾರೆ. ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಡೀತೀವಿ. ಸರ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಸರನ್ನ ಏನು ಪೊನ್ನಣ್ಣ ಅವ್ರ ಹೆಸರಿದೆ, ಪೊನ್ನಣ್ಣ ಅವರು ಕೂಡ ಹೇಳ್ತಾರೆ ಇದೆಲ್ಲ ಒಂದು ಡೈಯಿಂಗ್ ಡಿಕ್ಲರೇಷನ್ ಅಂತ ಕ್ಲಿಯರ್ ಮಾಡೋಕ್ಕಾಗಲ್ಲ, ಇವರೆಲ್ಲ ರಣಹದ್ದುಗಳ ಥರ ಒಂದು ಸಾವಿನ ಮನೆಯಲ್ಲಿ ಈಗೆಲ್ಲ ಒಂದು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್. ಇದು ವಾಟ್ಸಪ್ ಗ್ರೂಪಲ್ಲಿ ಯಾರೊಬ್ಬ ಅಡ್ಮಿನ್ ಇರ್ತಾನೆ, ಅವ್ನು ಪೋಸ್ಟೇ ಮಾಡಿರಲ್ಲ, ಅವನನ್ನು ತಪ್ಪಿತಸ್ಥ ಅಂತ FIRನ ಮಾಡಬೇಕು, ಅವನ ಮೇಲೆ 107 ಹಾಕಿ ರೌಡಿ ಶೀಟನ್ನು ಓಪನ್ ಮಾಡಿಸ್ಬೇಕು ಅಂತ ಯಾವ ಕಾನೂನಲ್ಲಿ ಹೇಳಿದೆ ಪೊನ್ನಣ್ಣ? ನೀವು ಹಾಕ್ಸಿರೋಂಥ FIRನ ಕೋರ್ಟಲ್ಲೇ FIRಗೆ ಸ್ಟೇ ಕೊಟ್ಟಿದೆ, ಬೇಲ್ ಕೊಟ್ಟಿದೆ. ಇಷ್ಟಾಗಿಯೂ ಕೂಡ 107 ಹಾಕ್ತೀವಿ ಅಂತ ಹೋಗ್ತಿರಲ್ಲ. ಇದನ್ನು ಯಾವ ಕಾನೂನಲ್ಲಿ ಹೇಳಿದೆ ಪೊನ್ನಣ್ಣ? ಕಾನೂನಿನ ಕತೆ ಹೇಳಕ್ಕೆ ಹೋಗ್ಬೇಡ್ರಿ ರೀ. ನಿಮಗೆ ಕಾನೂನಿನ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತ ಕಾವೇರಿ ವಿಚಾರದಲ್ಲಿ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಷನ್ ಏನಿದೆ ಅಲ್ಲಿರ್ಬೋದು, ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನು ಬರ್ಬೋದು, ಅಲ್ಲಿ ನ್ಯಾಯ ಕೊಡಲಿಲ್ವಲ್ಲ, ಆವತ್ತೇ ನಮಗೆ ಗೊತ್ತಾಗೋಗಿದೆ ನಿಮ್ಮ ಹತ್ರ ಏನೂ ಕಾನೂನಿನ ಜ್ಞಾನ ಇಲ್ಲ ಅಂತ. ಈಗ ನಮಗೆ ಹೊಸದಾಗಿ ನಮಗೆ ಜ್ಞಾನ ಕೊಡೋಕ್ಕೆ ಹೋಗ್ಬೇಡಿ. ಈ ಒಂದು ವಾಟ್ಸಪ್ನಲ್ಲಿ ಒಂದು ಸಣ್ಣ ಫೋಟೋ ಹಾಕಿದ್ದ ಪ್ರಕರಣ ಇಷ್ಟೊಂದು ಗಂಭೀರತೆ ಪಡ್ಕೊಂಡು ಒಂದು ವ್ಯಕ್ತಿಯ ಜೀವವನ್ನು ಕಳ್ಕೊಳ್ಳುತ್ತೆ ಅಂದರೆ ಏನಾಗುತ್ತೆ ಅಂತಿದೆ? ವಾಟ್ಸಪ್ಪಲ್ಲಿ ಏನು ಮಹಾಪರಾಧ ಆಗಿದ್ದೀರಿ? ಒಂದು ಗಬ್ಬಾಗಿರುವಂಥ ನಾಪೊಕ್ಲಿನ ಟಾಯ್ಲೆಟಿಗೆ ಪೊನ್ನಣ್ಣನ ಫೋಟೋ ಹಾಕಿರಿ, ಪೊನ್ನಣ್ಣ ಅದರಲ್ಲಿ ಪೇಟ ಹಾಕ್ಕೊಂಡಿದ್ರಿ. ಅದು ಎಲ್ಲ ಅವಮಾನ ಆಗುತ್ತೆ ಅಲ್ಲ ರೀ? ನೀವು ಕ್ಷೇತ್ರ ಗಬ್ಬೆತ್ತೋದ್ರೆ ಅದು ಅವಮಾನ ಅಲ್ವೇನ್ರಿ? ನಾಚಿಕೆಗೇಡಿ ಸಂಗತಿ ಅಲ್ವಾ ಸರ್? ಈಗ ಪ್ರಮುಖವಾಗಿ ನಿಮ್ಮ ಹೋರಾಟ ಇನ್ನು ಯಾವ ರೀತಿ ನಡೆಯುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಇವತ್ತಾದ ನಂತರದಲ್ಲಿ ಅವರಿಗೆ ಕುಟುಂಬಕ್ಕೆ ಯಾವ ರೀತಿ ಸಹಕಾರ ಇರುತ್ತೆ? ಕುಟುಂಬದ ಜೊತೆ ನಾವು ಸದಾ ನಿಂತಿರ್ತೀವಿ. ಇವತ್ತೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ, ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಓಕೆ, ಇದು ಪ್ರತಾಪ್ ಸಿಂಹ ಅವರು ಹೇಳ್ತಕ್ಕಂಥ ಮಾತು. ಅಂದರೆ ಅವರ ಕುಟುಂಬದ ಜೊತೆ ನಾವು ಸದಾ ಇರ್ತೀವಿ, ಅವರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಕೂಡ ನಾವು ಅವರ ಜೊತೆಗಿರ್ತೀವಿ ಅಂತ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಹರ್ಷಿ ಜೊತೆ ಪ್ರಜ್ವಲ್, ನ್ಯೂಸ್ ಫಸ್ಟ್ ಕೊಡಗು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.